ಹಾಯ್ ನಮಸ್ಕಾರ ಎಲ್ಲರಿಗೂ. ಮೊನ್ನೆ ನಾನು ಲೇಖನ ಚಿಹ್ನೆಗಳ ಬಗ್ಗೆ ಬರೀ ವಿವರಣೆ ಕೊಟ್ಟಿದ್ದೆ. ಇವಾಗ ಅದನ್ನು ತೋರಿಸ್ತಾ ಇದ್ದೀನಿ ಹೆಂಗೆ ಏನು ಅಂತಂದು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಬರೀ ಹಾಯ್ ಎಲ್ರಿಗೂ. ಮೊನ್ನೆ ಲೇಖನ ಚಿಹ್ನೆಗಳ ಬಗ್ಗೆ ಹೇಳಿದ್ದೆ, ಅರ್ಥ ಆಗಿತ್ತಾ? ಓಕೆ. ಮತ್ತು ನಿಮಗೆ ನೋಟ್ಸ್ ಕೂಡ ಕೊಟ್ಟಿದ್ದೀನಿ ಬರ್ದಿರಲ್ಲ ಎಲ್ಲ. ಹಾಂ ಓಕೆ. ಇವಾಗ ಲೇಖನ ಚಿಹ್ನೆಗಳ ಬಗ್ಗೆ ತೋರಿಸ್ತೀನಿ ಏನಂತ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಲೇಖನ ಚಿಹ್ನೆಗಳು ಬರಹದಲ್ಲಿ ಸಾಮಾನ್ಯವಾಗಿ ಸೂಕ್ತ ಸ್ಥಳದಲ್ಲಿ ಪೂರ್ಣ ನಿಲುಗಡೆ, ಅರ್ಧ ನಿಲುಗಡೆ, ಅಲ್ಪ ನಿಲುಗಡೆ, ಪ್ರಶ್ನೆ, ಆಶ್ಚರ್ಯ, ಒಪ್ಪಿತ ಭಾವನೆಗಳನ್ನು ಉಚಿತ ರೀತಿಯಲ್ಲಿ ಸೂಚಿಸುವ ಅಗತ್ಯ ಸಂಕೇತಗಳನ್ನು ಬಳಸುವ ರೂಢಿ ಇದೆ. ಹೌದಲ್ವಾ? ರೂಢಿ ಇಲ್ಲೋ? ಸ್ಟಾಪ್, ಇನ್ನು ಫುಲ್ ಸ್ಟಾಪ್, ಕಾಮಾ ಅಂತಿರಲ್ಲ, ನೀವು ಬುಕ್ಕಲ್ಲೆಲ್ಲ ಬರುತ್ತಲ್ಲ, ಗೊತ್ತಿದೆ ಅಲ್ಲ? ಹಾಂ, ಇಲ್ಲ ಅದಿಲ್ಲ ಅಂತಂದ್ರೆ ಏನಾಗ್ತದೆ, ಅದಕ್ಕೆ ಒಂದು ಅರ್ಥನೇ ಇರಲ್ಲ ಅಲ್ಲ. ಫುಲ್ ಸುಮ್ಮನೆ ಉದ್ದಕ್ಕೆ ಓದ್ಕೊತ ಹೋಗಬೇಕಾಗುತ್ತೆ, ಅರ್ಥನೇ ಆಗೋದಿಲ್ಲ. ಹೌದಲ್ವಾ? ಅಂತಹ ಸ್ಪಷ್ಟಾರ್ಥ ಸೂಚಿತ ಭಾವನೆಗಳನ್ನು ಲಿಖಿತ ಸಂಕೇತಗಳ ಮೂಲಕ ನಿರ್ದೇಶಿಸುವವೇ ಲೇಖನ ಚಿಹ್ನೆಗಳು. ಹೌದಲ್ಲ? ಹೌದಾ ಅಲ್ವಾ? ಹಾಂ, ಎಸ್. ಲೇಖನ ಚಿಹ್ನೆಗಳಿಲ್ಲದ ಬರವಣಿಗೆ ಖಚಿತ ಭಾವಾರ್ಥವನ್ನು ಕೊಡಲಾಗದು. ಹೀಗಾಗಿ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳಿಗೆ ಮಹತ್ವದ ಸ್ಥಾನವಿದೆ. ನೋಡಿರಿ, ನಾನು ಹೇಳಿದ್ನ ಇಲ್ಲೋ, ಅದಕ್ಕೊಂದು ಏನದ ಬರವಣಿಗೆ ಖಚಿತ ಭಾವಾರ್ಥವನ್ನು ಕೊಡಲಾಗುವುದು. ಈಗ ಫುಲ್ ಸ್ಟಾಪ್, ಕಾಮಾ ಇವ್ಯಾವು ಇಲ್ಲ ಅಂತಂದ್ರೆ ಏನೋ ಅರ್ಥನೇ ಆಗೋದಿಲ್ಲ, ಏನೋ ಅರ್ಥನೇ ಸಿಗೋದಿಲ್ಲ. ಹೌದಿಲ್ಲ? ಈಗ ನಿನ್ನ ಹೆಸರೇನು, ಅಲ್ಲಿಗೆ ಕ್ವಶನ್ ಮಾರ್ಕ್ ಬಂತು. ನಿನ್ನ ಹೆಸರೇನು, ನಿಮ್ಮ ತಂದೆ ಹೆಸರೇನು, ಫುಲ್ ಹಿಂಗೆ ಕೇಳ್ಕೊತ ಕಂಟಿನ್ಯೂ ಕೇಳ್ಕೊತ ಹೋದ್ರೆ, ಈ ಪಾಠನೂ ಫುಲ್ ಹಂಗೆ ಫುಲ್ ಸ್ಟಾಪ್ ಇಲ್ದ ಏನೂ ಇಲ್ಲದೆ ಓದ್ಕೊತ ಹೋದ್ರೆ ಯಾರಿಗೆ ಇಂಟ್ರೆಸ್ಟ್ ಬರ್ತೈತಿ? ಕಥೆಯರ ಏನು ಅರ್ಥ ಆಗ್ತೈತೆ? ಆಗೋದಿಲ್ಲ ಅಲ್ವಾ? ಹಾಂ. ಲೇಖನ ಚಿಹ್ನೆಗಳಲ್ಲಿ ಪೂರ್ಣ ವಿರಾಮ, ಅರ್ಧ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ, ಭಾವಸೂಚಕ, ವಿವರಣಾತ್ಮಕ, ಉದ್ಧರಣ, ವ್ಯಾಖ್ಯಾವೇಷ್ಟನ ಹಾಗೂ ಆವರಣ ಚಿಹ್ನೆಗಳೆಂದು ವಿಧಗಳು. ಇಷ್ಟೊಂದು ವಿಧಗಳದು. ಈಗ ನಾನು ಪೂರ್ಣ ವಿರಾಮ ಹೇಳ್ತೀನಿ. ಓಕೆ? ಹಾಂ. ಪೂರ್ಣ ವಿರಾಮ ವಾಕ್ಯದ ಕೊನೆಯಲ್ಲಿ ಕೊಡುವ ಚಿಹ್ನೆ ಇದು. ಈ ಚಿಹ್ನೆ ಬಳಸಿದಾಗ ಒಂದು ವಾಕ್ಯ ಪೂರ್ಣವಾಯಿತೆಂದು ಅರ್ಥ. ಇದಕ್ಕೆ ಪೂರ್ಣ ವಿರಾಮ ಅಂತೀವಿ. ಹಾಂ. ಇದು ಒಂದು ಸೆಂಟೆನ್ಸ್ ಫುಲ್ ಆಗಿದ್ಮೇಲೆ ಸ್ಟಾಪ್ ಕೊಡ್ತೀವಿ, ಅದು ಪೂರ್ಣ ವಿರಾಮ. ಅದಕ್ಕೊಂದು ಅರ್ಥ ಕೊಡುತ್ತೆ. ಈಗ ಉದಾಹರಣೆ, ಅವರು ತುಂಬ ಒಳ್ಳೆಯವರು. ಹೌದಲ್ವಾ? ಬುದ್ಧ ಶಾಂತ ಸ್ವಭಾವನಾಗಿದ್ದ. ಫುಲ್ ಸ್ಟಾಪ್. ಇದಕ್ಕೊಂದು ಅರ್ಥ ಇದೆ ಅಲ್ವಾ? ಅರ್ಧ ವಿರಾಮ ಅಂದರೆ ಏನಂತ ನೋಡೋಣ. ಅರ್ಧ ವಿರಾಮ ಈ ಥರ ಬರುತ್ತೆ, ಎರಡು ಚುಕ್ಕಿ ಬರುತ್ತೆ. ಓಕೆ? ಇದು ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಕೊನೆಗೆ ಬರುತ್ತದೆ. ನೋಡಿ, ಕೊನೆಗೆ ಬರುತ್ತದೆ ಇದು ಅರ್ಧ ವಿರಾಮ. ಉದಾಹರಣೆ, ಮೇಸ್ಟ್ರೆ ಅಳಬೇಡಿ, ಸಮಾಧಾನ ಮಾಡಿಕೊಳ್ಳಿ. ಅರ್ಥ ಆಯಿತು? ನೆಕ್ಸ್ಟ್ ಇನ್ನೊಂದು, ಅವರು ತೀರ್ಥಾಟನೆಗೈದರು, ಆದರೂ ಹೀನ ಬುದ್ಧಿಯನ್ನು ಬಿಡಲಿಲ್ಲ. ಓಕೆ? ನೆಕ್ಸ್ಟ್ ಯಾವುದು? ಅಲ್ಪ ವಿರಾಮ. ಅಲ್ಪ ವಿರಾಮ. ವಾಕ್ಯದಲ್ಲಿ ಅನೇಕ ನಾಮಪದಗಳು, ಒಂದೇ ಕ್ರಿಯೆಗೆ ಅನೇಕ ಕರ್ತೃಗಳು, ಕರ್ಮ, ಕ್ರಿಯೆ ಪದಗಳು ಇದ್ದಾಗ ಹಾಗೂ ಸಂಬೋಧನೆಯ ಮುಂದೆ ಅಲ್ಪ ವಿರಾಮ ಚಿಹ್ನೆ ಬಳಸುತ್ತಾರೆ. ಹೌದಿಲ್ಲ? ಕರ್ತೃ, ಕರ್ಮ, ಕ್ರಿಯಾಪದಗಳು ಗೊತ್ತಿದೆ ತಾನೆ? ಉದಾಹರಣೆ, ನನ್ನ ತಾಯಿ ರುಚಿ, ಕಂಪು, ನುಡಿ, ಆಟ, ಕೂಟ, ಪಾಠಗಳನ್ನೇ ಕಂಡುಕೊಂಡ. ನೋಡಿ, ದೇವ ನನ್ನ ಮೊರೆ ಕೇಳು, ಅಲ್ಪ ವಿರಾಮ. ಈಗ ಏನೇನಾದರೂ ನಿಂಗೆ ಯಾವ ಕಲರ್ ಇಷ್ಟ ಅಂತ ನಿಂಗೆ ಕೇಳ್ತೇನೆ. ತುಂಬ ಕಲರ್ಸ್ ನೀವು ಹೇಳಬೇಕು. ಕೆಂಪು, ಹಳದಿ, ನೀಲಿ, ಕಾಮ ಕುಟ್ಕೊತ ಹೋಗ್ತೀರಲ್ವಾ, ಅದು. ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಕ್ವೆಶನ್ ಮಾಡೋದು. ಪ್ರಶ್ನೆಗಳನ್ನು ಕೇಳುವ ಸಂದರ್ಭದಲ್ಲಿ ಪದ ಅಥವಾ ವಾಕ್ಯದ ಕೊನೆಗೆ ಬಳಸುವ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಅಲ್ವಾ? ಕ್ವಶನ್ ಆನ್ಸರ್ ಬುಕ್ಕಲ್ಲಿ ಕೇಳ್ತಾರಲ್ಲ, ಅದು. ಉದಾಹರಣೆ, ಕಿಟೇಲರ ಪೂರ್ಣ ಹೆಸರೇನು? ಈಗ ವಿಶಾಲನ ಪೂರ್ಣ ಹೆಸರೇನು? ವಿಶಾಲ್. ಪಪ್ಪನ ಹೆಸರೇನು? ವಿಶಾಲ್ ಕೇದಾರಿ ಢಗೆ ಪೂರ್ಣ ಹೆಸರು.
ಎರಡನೇದು ಯಾವ ವೆಂಕಟ ಸುಬ್ಬಯ್ಯ, ಕ್ವಶನ್ ಮಾರ್ಕ್ ಅದು. ಓಕೆ, ನೆಕ್ಸ್ಟ್ ಭಾವಸೂಚಕ ಚಿಹ್ನೆ. ಸಂತೋಷ, ಆಶ್ಚರ್ಯ, ಕೋಪ, ದುಃಖ, ಲೆಕ್ಕಾಚಾರ ಇತ್ಯಾದಿ ಭಾವನೆಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನೆಯೇ ಭಾವಸೂಚಕ ಚಿಹ್ನೆ. ಉದಾಹರಣೆ, ಅಯ್ಯೋ ಏನೋ ಕೇಡುಗಾಲ, ಆಹಾ ಎಷ್ಟು ಸುಂದರವಾಗಿದೆ, ಮೂರ್ಖ ಇಲ್ಲಿಂದ ತೊಲಗು. ಹೌದಿಲ್ಲ? ಸಂತೋಷ, ಆಶ್ಚರ್ಯ, ಕೋಪದ ಈ ಥರ ಎಲ್ಲ ಭಾವಸೂಚಕ ಚಿಹ್ನೆಯನ್ನು ಬಳಸ್ತಾರೆ. ವಿವರಣಾತ್ಮಕ ಚಿಹ್ನೆ ಅಂದರೆ ವಿವರಣೆ ಕೊಡೋದು. ಅಭಿಪ್ರಾಯದ ವಿವರಣೆ ಹೀಗಿದೆ ಎನ್ನುವುದನ್ನು ತಿಳಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನೆ ವಿವರಣಾತ್ಮಕ ಚಿಹ್ನೆ. ಉದಾಹರಣೆ, ಈಗ ನೋಡಿಲಿ, ಉದಾಹರಣೆನೋ ಇದೆ, ಸೂಚನೆ ಇಂತಿದೆ. ಆದಲ್ಲಿ ಭಾಷಾ ವಿಜ್ಞಾನ, ಭಾಷೆ ವೈಜ್ಞಾನಿಕ ಅಧ್ಯಯನ. ಈಗ ಒಂದೇನಾದ್ರು ಕೊಟ್ಟಿರ್ತಾರೆ, ಅದರ ಬಗ್ಗೆ ನಾವು ವಿವರಣೆ ಕೊಡೋದು, ಆ ಥರ. ಓಕೆ, ಉದ್ಧರಣ ಚಿಹ್ನೆ. ಇನ್ನೊಬ್ಬರ ಹೇಳಿಕೆಯನ್ನು ಇದ್ದಕ್ಕಿದ್ದಂತೆ ಎತ್ತಿ ಹೇಳುವಾಗ ಈ ಚಿಹ್ನೆ ಬಳಸುವ ಪದ್ಧತಿ ಇದೆ. ಉದಾಹರಣೆ ನೋಡೋಣ. ಎಲೆ ಸೂರ್ಯ ಎಲ್ಲಿದ್ದೀಯಾ, ಬೆಳಕು ಬೇಕು ನನಗೆ. ಹೌದಲ್ವಾ? ಒಳ್ಳೆಯದು ಮೆಸ್ಟ್ರೆ, ನೀವು ನಿಲ್ಲಿರಿ ಎಂದು ಹೇಳಿ ರಂಗಣ್ಣ ಬೈಸಿಕಲ್ ಹತ್ತಿ ಹೊರಟ. ತಿಳಿತು? ಹಾಂ, ಓಕೆ. ನೆಕ್ಸ್ಟ್ ವ್ಯಾಕ್ಯವೆಸ್ಟನ ಚಿಹ್ನೆ ಅಂದರೆ ಬರವಣಿಗೆಯಲ್ಲಿ ಪರಿಭಾಷಿಕ ಪ್ರಧಾನ ವಿಶೇಷ ಪದಗಳನ್ನು ಬಳಸುವಾಗ ಉಪಯೋಗಿಸುವ ಚಿಹ್ನೆ ವ್ಯಾಕ್ಯವೆಸ್ಟನ ಚಿಹ್ನೆ. ಉದಾಹರಣೆ, ಕನ್ನಡದಲ್ಲಿ ಅನೇಕ ಇಂಗ್ಲಿಷ್ ಪದಗಳು ಬಳಕೆಯಲ್ಲಿವೆ. ಹೌದಲ್ವಾ? ಕನ್ನಡದಲ್ಲಿ ಅನೇಕ ಇಂಗ್ಲಿಷ್ ಪದಗಳು ಯೂಸ್ ಮಾಡ್ತಾ ಇದ್ದಾರೆ ತಾನೆ, ಬಳಕೆ ಇದಾವ. ಆಮೇಲೆ ಭಾರತ ಎಂದು ಒಂದು ದೇಶ. ನೆಕ್ಸ್ಟ್ ಆವರಣ ಚಿಹ್ನೆ. ಹೆಚ್ಚಿನ ವಿವರಣೆಗಳನ್ನು ಅರ್ಥಗಳನ್ನು ನೀಡುವ ಸಂದರ್ಭಗಳಲ್ಲಿ ಈ ಚಿಹ್ನೆಯನ್ನು ಬಳಸುತ್ತಾರೆ. ಉದಾಹರಣೆ, ಯಾರು ಹೇಳ್ತೀರಿ ಉದಾಹರಣೆ? ನಿಮಗೆ ಗೊತ್ತೈತಿ? ಯಾರಿಗಾದರೂ? ಒಂದು ದಿನ ನರಿ ಕೊಕ್ಕರೆ ನೀರು ಹಕ್ಕಿಯನ್ನು ಊಟಕ್ಕೆ ಕರೆಯಿತು. ಆವರಣ ಚಿಹ್ನೆ ಅಂದ್ರೆ ತುಂಬ ಹೆಚ್ಚಿನ ವಿವರಣೆನ ಕೊಡೋದು ಅಲ್ವಾ? ಏನ್ರಿ ಇದೆ ಆವರಣ ಚಿಹ್ನೆ ಅಂದ್ರೆ ಇದು ಈ ಥರ ಬ್ರಾಕೆಟ್, ತುಂಬ ಹೆಚ್ಚಿನ ವಿವರಣೆ ಕೊಡೋದು. ತಿಳಿತು ಎಲ್ಲರಿಗೂ? ಅರ್ಥ ಆಯಿತು? ಇದನ್ನೆಲ್ಲ ನೋಟ್ಸ್ ಬರ್ಕೊಂಡಿರಿ ಅನ್ನಿಸ್ತೈತಿ. ಇದನ್ನೆಲ್ಲ ಕಲಿಬೇಕು. ಏನಪ್ಪ ಅಂತ ನಿಮಗೆ ಎಕ್ಸಾಮ್ಸ್ಗೆಲ್ಲ ಬರ್ತೈತಿ, ಮೇನ್ ಇಂಪಾರ್ಟೆಂಟು. ಹೌದಲ್ವಾ? ಈಗ ಈ ಕನ್ನಡ ಇರುತ್ತಲ್ಲ, ಅವಾಗೆಲ್ಲ ಕೇಳ್ತಾ ಇರ್ತಾರೆ ಎಕ್ಸಾಮ್ಸ್ಗೆಲ್ಲ. 10th ಅವರಿಗೆ, 7th ಸ್ಟ್ಯಾಂಡರ್ಡ್ಗೆ ಗ್ರಾಮರೆಲ್ಲ ಕೇಳ್ತಾ ಇರ್ತಾರೆ. ಇದನ್ನು ಹೆಚ್ಚು ನೀವು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದರೆ ನಿಮಗೆ ಈಸಿ ಅನ್ನಿಸ್ತೈತಿ. ಹೌದಲ್ಲ ಅಕ್ಕ ಇದನ್ನು ಹೇಳಿದ್ಲು. ಇದನ್ನು ಹೆಚ್ಚು ಅಂತ ಭಾವಸೂಚಕ ಚಿಹ್ನೆ ಅಂದರೆ ಏನು, ಆ ಚಿಹ್ನೆಗಳನ್ನು ನೆನ್ಪಿಟ್ಕೋರಿ. ಹಿಂಗಂದ್ರೆ ಏನು ಕ್ವಶನ್ ಕೇಳ್ತಾರೆ ಅವರು, ಅವ ನೀವು ಆನ್ಸರ್ ಮಾಡಬೇಕು. ತಿಳಿತಲ್ಲ ಏನು? ಇದನ್ನು ಕಲಿಬೇಕು. ನಾನು ಕ್ವಶನ್ ಆನ್ಸರ್ ಕೇಳ್ತೇನಂತ. ಅರ್ಥ ಆಯಿತು? ಓಕೆ, ಬಾಯ್ ಎಲ್ರಿಗೂ. ಓಕೆ, ಬಾಯ್ ಎಲ್ಲರಿಗೂ.